ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಸರ್ಕಾರಿ ಪ್ರೌಢಶಾಲೆ ತಮ್ಮೇನಹಳ್ಳಿ ಶಾಲೆಯಲ್ಲಿ ಧ್ವಜಾರೋಹಣ ಮಾಡುವುದರ ಮೂಲಕ ನೆರವೇರಿಸಲಾಯಿತು. ಧ್ವಜಾರೋಹಣ ಮಾಡಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಕೆ.ಎಸ್. ಜಯಕುಮಾರ್ ಅವರು, ಸ್ವಾತಂತ್ರ್ಯ ಹೋರಾಟ ಎನ್ನುವುದು ಇತಿಹಾಸದ ಮೂಲಕ ಕಂಡಿದ್ದೇವೆ. ಆದರೆ ನಮ್ಮ ಶಿಕ್ಷಣ ಮತ್ತು ಬದುಕನ್ನು ಕಟ್ಟಿಕೊಳ್ಳಲು ಸಾಕಷ್ಟು ಏಳು ಬೀಳುಗಳನ್ನು ಕಂಡು ಬೆಳೆದಿದ್ದೇವೆ. ಅಂತಹ ಶಿಕ್ಷಣಕ್ಕಾಗಿ ಮತ್ತು ಸ್ವಾತಂತ್ರ್ಯವನ್ನು ಅರ್ಥೈಸಿಕೊಳ್ಳುವುದಕ್ಕಾಗಿ ವಿದ್ಯೆ ಬಹುಮುಖ್ಯವಾದದ್ದು. ಅದನ್ನು ನೀವು ಸಮರ್ಥವಾಗಿ ಪಡೆದುಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕನ್ನಡ ಶಿಕ್ಷಕರಾದ ಶ್ರೀ ಜಿ. ಯಲ್ಲಪ್ಪ ಅವರು ಮಾತನಾಡುತ್ತಾ, ಸ್ವಾತಂತ್ರ್ಯ ಅನ್ನೋದು ಸುಲಭವಾಗಿ ಸಿಕ್ಕ ವಸ್ತು ಅಲ್ಲ. ಅದೊಂದು ಭಾವನಾತ್ಮಕವಾದ ಹೋರಾಟ, ವಿಮೋಚನೆಯ ಸಂಕೇತ ಹಾಗೂ ಬಿಡುಗಡೆಯ ರೂಪಕವೂ ಕೂಡ ಆಗಿದೆ. ಪ್ರಾಣ ತ್ಯಾಗ ಮತ್ತು ಬಲಿದಾನಗಳ ಮೂಲಕ ಪಡೆಯಲಾಗಿದೆ. ಅದೊಂದು ಶೋಷಣೆ ಮುಕ್ತ ಚಿಂತನೆ, ಸರ್ವಸಮ್ಮತಿಯ ಆಲೋಚನೆ ಆಗಿದೆ ಎಂದು ತಿಳಿಯಪಡಿಸಿದರು. ಪ್ರಾರ್ಥನೆಯನ್ನ ಕುಮಾರಿ ರಕ್ಷಿತಾ, ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ಮೊಹಮ್ಮದ್ ಭಾಷಾ, ವೇದಿಕೆಗೆ ಸ್ವಾಗತವನ್ನ ಶ್ರೀ ರವಿಕುಮಾರ್, ನಿರೂಪಣೆಯನ್ನ ಕುಮಾರಿ ಅಂಕಿತಾ ಮತ್ತು ಲಕ್ಷ್ಮಿ ಅವರು ನಡೆಸಿಕೊಟ್ಟರು. ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ವಿಶೇಷವಾಗಿ ಈ ವರ್ಷ ನೂತನವಾಗಿ ಆಯ್ಕೆಯಾದ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀ ಶೇಖರಪ್ಪ ಮತ್ತು ಶಾಲೆಯ ಮುಖ್ಯಸ್ಥರು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ದಾನಿಗಳನ್ನು ಹುಡುಕಿ ಶಾಲೆಗೆ ಮತ್ತು ಮಕ್ಕಳಿಗೆ ಬೇಕಾಗಿರುವ ವಸ್ತುಗಳಿಗೆ ಸಮನ್ವಯಕಾರರಾಗಿ ಶ್ರಮಿಸಿದ್ದಾರೆ. 2 ನೀರಿನ ಟ್ಯಾಂಕ್ಗಳು ಮತ್ತು 4 ತಟ್ಟೆ ಸ್ಟ್ಯಾಂಡ್ಗಳನ್ನು ಶ್ರೀ ಕೆ.ಟಿ. ಬೊಮ್ಮಣ್ಣ, ಕೆ. ಸಿದ್ದೇಶ್, ಯರ್ಲಿಂಗಪ್ಪ ಮತ್ತು ಅಭಿಷೇಕ್ ಅವರು ನೀಡಿದ್ದಾರೆ. ಮಕ್ಕಳಿಗೆ 150 ತಟ್ಟೆಗಳನ್ನು ಶ್ರೀ ಗುರುಲಿಂಗಪ್ಪ ಅವರು ಉಚಿತವಾಗಿ ದಾನ ಮಾಡಿದ್ದಾರೆ ಮತ್ತು ಲೋಟಗಳನ್ನು ಶ್ರೀ ಈಶ್ವರಪ್ಪ ಜಿಎಚ್ ಅವರು ನೀಡಿದ್ದಾರೆ. ಬ್ಯಾಂಡ್ ಸೆಟ್ಟಿನ 2 ಪಿಯುಗಳನ್ನು ಶ್ರೀ ನರಸಿಂಹರೆಡ್ಡಿ ಅವರು ನೀಡಿದ್ದಾರೆ. ಈ ಸಂಗತಿ ಬಹಳ ಮುಖ್ಯವಾದದ್ದು. ಯಾಕಂದರೆ ಈ ತಾಲೂಕಿನ ಮತ್ತು ಜಿಲ್ಲೆಯ ಕೊನೆಯ ಪ್ರೌಢಶಾಲೆ ತಮ್ಮೇನಹಳ್ಳಿ. ಅದರಲ್ಲೂ ಇದು ಗಡಿ ಪ್ರದೇಶದ ಶಾಲೆ ಆಗಿರುತ್ತೆ. ಇಂತಹ ಶಾಲೆ ಅಭಿವೃದ್ಧಿಗೆ ಇವು ಕಲಿಕೆಗೆ ಪೂರಕವಾಗುತ್ತವೆ. ಹಿಂದುಳಿದ ಮತ್ತು ಬಡತನದಿಂದ ಬೇಯುವ ಇಂತಹ ಮಕ್ಕಳಿಗೆ ಒಂದಷ್ಟು ಚೈತನ್ಯ ತುಂಬುತ್ತದೆ ಎಂಬುದು ಶಿಕ್ಷಕರ ಅಭಿಪ್ರಾಯವಾಗಿದೆ. ವರದಿ ಸಿದ್ದೇಶ ಜಿ. ವೆಂಕಟಾಪುರ, ಸಹ ಸಂಪಾದಕರು TV7 ಕನ್ನಡ, ಮೊಳಕಾಲ್ಮೂರು. ನಡಿ ಅಮ್ಮ.